ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ G20 ರಾಷ್ಟ್ರಗಳ ಬಗ್ಗೆ. ಹೌದು, 20 ರಾಷ್ಟ್ರಗಳನ್ನ ನೆನ್ಪಿಡಕ್ಕೆ ಆಗಲ್ರಿ, ಹೌದಿಲ್ರಿ? ಸೊ ಅದ್ರ ಸಲುವಾಗಿ ಒಂದು ಸರಳವಾಗಿ ಒಂದು ಸೂತ್ರ ಮಾಡ್ಕೊಂಡು ಬಂದೀನಿ. ಈ G20 ರಾಷ್ಟ್ರಗಳು ಈ ಒಂದು ಸಂಘಟನೆ ಒಳಗೆ ಎಷ್ಟು ಅದಾವಪ್ಪ ಅಂತಂದ್ರೆ 20 ರಾಷ್ಟ್ರಗಳದಾವ. ಈ ಟೈಟಲೇ ಹೇಳುವಂತೆ 20 ರಾಷ್ಟ್ರಗಳು ಇದು G20 ಒಳಗೊಂಡೈತಿ. ಇದರ ಸ್ಥಾಪನೆ ಯಾವಾಗ ಆಗ್ತೈತಪ್ಪ ಅಂತಂತಂದ್ರೆ ಏನ್ರಿ, ಇದರ ಸ್ಥಾಪನೆ ಯಾವಾಗ ಆಗ್ತೈತಿ ಅಂತಂತಂದ್ರೆ ಸೆಪ್ಟೆಂಬರ್ 26 1999 ಸ್ಥಾಪನೆ ಆಗ್ತೈತೆ ರೀ. ಯಾವ್ದ್ರಿ? G20 1999 ಸೆಪ್ಟೆಂಬರ್ 26 ಸ್ಥಾಪನೆ ಆಗ್ತೈತಿ. ಇದರ ಮೊದಲ ಸಭೆ ಯಾವಾಗ ನಡಿತೈತಿ ಅಂತಂದ್ರೆ ಇದರ ಮೊದಲ ಸಭೆ 2008 ನಡಿತೈತಿ ರೀ. ಎಲ್ರಿ? 2008 ನಡಿತೈತಿ. ಇದು ಎಲ್ಲಿ ನಡಿತೈತಪ್ಪ ಅಂತಂದ್ರೆ ಅಮೇರಿಕಾದ ವಾಷಿಂಗ್ಟನ್ DC ಒಳಗೆ ನಡಿತೈತಿ ರೀ. ಅಮೇರಿಕಾದ ವಾಷಿಂಗ್ಟನ್ DC ಒಳಗೆ ನಡಿತೈತಿ. ಇದರ ಅಧ್ಯಕ್ಷ ಯಾರಾಗಿರ್ತಾರ ಅಂತಂತಂದ್ರೆ G20 ಒಂದು ಸಂಘಟನೆ ನಡೆಸ್ತಕ್ಕಂಥ ಒಂದು ಶೃಂಗಸಭೆಯ ಮೊದಲ ಯಾವಾಗ ನಡಿತೈತಿ ಅಂತಂದ್ರೆ 2008 ಅಮೇರಿಕಾದ ವಾಷಿಂಗ್ಟನ್ DC ಒಳಗೆ ನಡಿತೈತೆ. ಇದರದ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂತಂದ್ರೆ ಆಗಿನ ಅಮೇರಿಕಾದ ಅಧ್ಯಕ್ಷರಾದ ಜಾರ್ಜ್ W. ಬುಷ್ ರವರು ಆಗಿರ್ತಾರೆ. ಯಾರ್ರಿ? ಜಾರ್ಜ್ W. ಬುಷ್ ರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ, ಹೌದಿಲ್ರಿ? ಇದು G20ನ ನಾವು ಟೋಟಲಾಗಿ ಇದ್ರ ಸದಸ್ಯ ರಾಷ್ಟ್ರಗಳು ಎಷ್ಟದವಪ್ಪ ಅಂತಂತಂದ್ರೆ ಟೈಟಲ್ ಹೇಳ್ತೈತಿ ಏನಪ್ಪ ಅಂತಂದ್ರೆ 20 ಅಂತ ಹೇಳ್ತೈತಿ ರೀ. ಬಟ್ ಇದನ್ನು ನಾವು ಹೆಂಗೆ ವಿಂಗಡಣೆ ಮಾಡ್ತೀವಿ ಅಂತಂದ್ರೆ 19 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದವ. ಮತ್ತು ಪ್ಲಸ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಯುರೋಪಿಯನ್ ಯೂನಿಯನ್. ಹೌದ್ರಿ? ಇನ್ನೊಂದು ಯಾವುದಪ್ಪ ಅಂತಂದ್ರೆ ಯುರೋಪಿಯನ್ ಯೂನಿಯನ್. ಇದ್ರೊಳಗೆ ಎಷ್ಟು ರಾಷ್ಟ್ರಗಳದಾವಪ್ಪ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಒಳಗೆ 27 ರಾಷ್ಟ್ರಗಳದಾವ್ರಿ. ಯಾವುದ್ರೊಳಗೆ? ಯುರೋಪಿಯನ್ ಯೂನಿಯನ್ ಒಳಗೆ. ಹಂಗಾಗಿ ನಾವು ಹೆಂಗೆ ವಿಂಗಡಣೆ ಮಾಡ್ತೀವಿ ಈ G20 ಅಂತಂತಂದ್ರೆ 19 ರಾಷ್ಟ್ರಗಳು ಮತ್ತು ಒಂದು ಯುರೋಪಿಯನ್ ಯೂನಿಯನ್ ಅಂತ ಈ ಥರ ವಿಂಗಡಣೆ ಮಾಡ್ತೀವಿ. ಸೊ ಇದರೊಳಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂತಂದ್ರೆ ಶಾಶ್ವತ ಆಹ್ವಾನಿತ ದೇಶ ಅಂತ ಸ್ಪೇನನ್ನು ಆಯ್ಕೆ ಮಾಡಲಾಗೈತಿ. ಏನ್ರಿ? ಶಾಶ್ವತ ಆಹ್ವಾನಿತ ದೇಶ ಯಾವುದ್ರಿ ಅಂತಂತಂದ್ರೆ ಸ್ಪೇನ್ ರೀ. ಹೌದ್ರಿ? ನೆಕ್ಸ್ಟ್, ಈಗ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ 20 ರಾಷ್ಟ್ರಗಳನ್ನು ನೆನ್ಪಿಡಕ್ಕೆ ಆಗಲ್ರಿ, ಹೌದಿಲ್ರಿ? ಸೊ ಅದ್ರ ಸಲುವಾಗಿ ಒಂದು ಸರಳವಾಗಿ ಒಂದು ಸೂತ್ರ ಮಾಡ್ಕೊಂಡು ಬಂದೀನಿ. ಆ ಸೂತ್ರ ಏನಪ್ಪ ಅಂತಂತಂದ್ರೆ ಇಲ್ಲೈತಿ ಕೇಳ್ರಿ. ಸೂತ್ರ ಏನು ಅಂತಂದ್ರೆ ಗುರೂಜಿ JI ಗುರೂಜಿ ಸೀತಾ ಅಬ್ SSC FC हाय में काम कर रही है. ಹೌದಿಲ್ರಿ? ಏನ್ರಿ ಇದ್ರ ಸೂತ್ರ ಏನಪ್ಪ ಅಂತಂದ್ರೆ ಗುರೂಜಿ ಸೀತಾ अब SSC FC में काम कर रही. ಹೌದಿಲ್ರಿ? ಸೊ ಈಗ 20 ರಾಷ್ಟ್ರಗಳು ಈ ಹೆಸರೊಳಗೆ ಬರ್ತಾವ್ರಿ. ಹಂಗಂದ್ರೆ ಯಾವ್ಯಾವಪ್ಪ ಅಂತಂದ್ರೆ G ಅಂದ್ರೆ ಜರ್ಮನಿ, U ಅಂದ್ರೆ USA, R ಅಂದ್ರೆ ರಷ್ಯಾ. ಏನ್ರಿ? R ಅಂದ್ರೆ ರಷ್ಯಾ, U ಅಂದ್ರೆ UK, J ಅಂದ್ರೆ ಜಪಾನ್, I ಅಂದ್ರೆ ಇಂಡಿಯಾ, S ಅಂದ್ರೆ ಸೌದಿ ಅರೇಬಿಯಾ. S ಅಂದ್ರೆ ಏನ್ರಿ? ಸೌದಿ ಅರೇಬಿಯಾ. I ಅಂದ್ರೆ ಇಂಡೋನೇಷ್ಯಾ, T ಅಂದ್ರೆ ಟರ್ಕಿ, A ಅಂದ್ರೆ ಅರ್ಜೆಂಟೈನಾ, A ಅಂದ್ರೆ ಅರ್ಜೆಂಟೈನಾ. ಇನ್ನೊಂದು A ಅಂದ್ರೆ ಆಸ್ಟ್ರೇಲಿಯಾ. B ಅಂದ್ರೆ ಬ್ರೆಜಿಲ್. B ಅಂದ್ರೆ ಏನ್ರಿ? ಬ್ರೆಜಿಲ್.
ಎಸ್ ಅಂದ್ರೆ ಸೌತ್ ಕೊರಿಯಾ, ಇನ್ನೊಂದು ಎಸ್ ಅಂದ್ರೆ ಸೌತ್ ಆಫ್ರಿಕಾ, ಸಿ ಅಂದ್ರೆ ಚೀನಾ, ಎಫ್ ಅಂದ್ರೆ ಫ್ರಾನ್ಸ್, ಸಿ ಅಂದ್ರೆ ಕೆನಡಾ, ಐ ಅಂದ್ರೆ ಇಟಲಿ, ಎಮ್ ಅಂದ್ರೆ ಮೆಕ್ಸಿಕೋ, ಇ ಅಂದರೆ ಯುರೋಪಿಯನ್ ಯೂನಿಯನ್ ಹೌದ್ರಿ. ಇದ್ರ ಸೂತ್ರ G20 ರಾಷ್ಟ್ರಗಳ ಒಂದು ಸದಸ್ಯ ರಾಷ್ಟ್ರಗಳು ಎಷ್ಟದವಪ್ಪ ಅಂದ್ರೆ 20 ರಾಷ್ಟ್ರಗಳದವ. ಅದರೊಳಗೆ 19 ಮತ್ತು ಪ್ಲಸ್ ಒಂದು ಯುರೋಪಿಯನ್ ಯೂನಿಯನ್ ಅಂತ ನಾವು ವಿಂಗಡಣೆ ಮಾಡ್ತೀವಿ. ಇದ್ರ ಸೂತ್ರ ಏನಪ್ಪ ಅಂತಂದ್ರೆ ಗುರೂಜಿ सीता अब SSCFCI में काम कर रही है. ಹೌದಿಲ್ರಿ ಏನ್ರಿ ಗುರೂಜಿ. ಜಿ ಅಂದ್ರೆ ಜರ್ಮನಿ, ಯು ಅಂದ್ರೆ USA, ಆರ್ ಅಂದ್ರೆ ರಷ್ಯಾ, ಯು ಅಂದ್ರೆ UK, ಜೆ ಅಂದ್ರೆ ಜಪಾನ್, ಐ ಅಂದ್ರೆ ಇಂಡಿಯಾ, ಎಸ್ ಅಂದ್ರೆ ಸೌದಿ ಅರೇಬಿಯಾ, ಐ ಅಂದ್ರೆ ಇಂಡೋನೇಷ್ಯಾ, ಟಿ ಅಂದ್ರೆ ಟರ್ಕಿ, ಎ ಅಂದ್ರೆ ಅರ್ಜೆಂಟೈನಾ, ಎ ಅಂದ್ರೆ ಆಸ್ಟ್ರೇಲಿಯಾ, ಬಿ ಅಂದ್ರೆ ಬ್ರೆಜಿಲ್, ಎಸ್ ಅಂದ್ರೆ ಸೌತ್ ಕೊರಿಯಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ, ಸಿ ಅಂದ್ರೆ ಚೀನಾ, ಎಫ್ ಅಂದ್ರೆ ಫ್ರಾನ್ಸ್, ಸಿ ಅಂದ್ರೆ ಕೆನಡಾ, ಐ ಅಂದ್ರೆ ಇಟಲಿ, ಎಮ್ ಅಂದ್ರೆ ಮೆಕ್ಸಿಕೋ, ಇ ಅಂದ್ರೆ ಯುರೋಪಿಯನ್ ಯೂನಿಯನ್. ಹೌದಿಲ್ರಿ. ಟೋಟಲ್ ಆಗಿ ಈ ಗುರೂಜಿ ಸೀತಾ ಅಬ್ SSCFCI ಮೇ ಕಾಮ್ ಕರ್ ರಹಿ ಹೈ ಅನ್ನೋ ಒಂದು ಸೂತ್ರದೊಳಗೆ ನಾವು 20 ರಾಷ್ಟ್ರಗಳನ್ನು ನಾವು ನೆನ್ಪಿಡ್ಬೋದ್ರಿ. ಹೌದ್ರಿ. ಈ ಸೂತ್ರ ಮಾತು ಬರೀತೀನಿ ರೀ. ಈ G20 ರಾಷ್ಟ್ರಗಳು ಇರ್ತಕ್ಕಂಥ ಒಂದು ಈ ಸಂಘಟನೆಯ ಉದ್ದೇಶ ಏನಪ್ಪ ಅಂತಂದ್ರೆ ಜಾಗತಿಕ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಈ G20ಯ ಒಂದು ಉದ್ದೇಶ ಆಗೈತಿ. ಪ್ರಸ್ತುತ ಅಂದರೆ ಇಂದಿನ ಒಂದು ಶೃಂಗಸಭೆಯನ್ನು ನೋಡೋದಾದರೆ 2021 G20ಯ ಒಂದು ಶೃಂಗಸಭೆ ಎಲ್ಲಿ ನಡೀತೈತಪ್ಪ ಅಂತಂದ್ರೆ ಇಟಲಿಯ ಒಂದು ರಾಜಧಾನಿಯಾದ ರೋಮ್ ಒಳಗೆ ನಡೀತೈತೆ ರೀ. ಯಾವಾಗ್ರಿ 2021 ಹ್ಞೂ ರೀ. ಅದಾದ ನಂತರ 2022 G20ಯ ಒಂದು ಶೃಂಗಸಭೆ ಇಂಡೋನೇಷ್ಯಾದ ಬಾಲಿ ಒಳಗೆ ನಡೀತೈತೆ ರೀ. 2020 ಸೌದಿ ಅರೇಬಿಯಾದೊಳಗೆ ನಡೆಸ್ಲಿಕ್ಕೆ ಒಂದು ಉದ್ದೇಶವನ್ನು ಕೈಗೊಂಡಿದ್ರು. ಬಟ್ ಕೋವಿಡ್-19 ಒಂದು ಕಾರಣದಿಂದಾಗಿ ವಾಸ್ತವಿಕವಾಗಿ ನಡೀತೈತ್ರಿ. ಹೌದ್ರಿ. ಇಷ್ಟು ನಾವು ಏನಪ್ಪ ಅಂತಂದ್ರೆ G20 ಬಗ್ಗೆ ನಾವು ತಿಳ್ಕೊಂಡಿವಿ. ಆದ್ರೆ ಇದರ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಇಂಡೋನೇಷ್ಯಾದ ಅಧ್ಯಕ್ಷರಾದ ಜೋಕೋ ವಿಡೋಡೋ ಅವರು ಇದರ ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಇವರು ಇಂಡೋನೇಷ್ಯಾದ ಅಧ್ಯಕ್ಷರಾದರ ಯಾರು ಅಂತಂದ್ರೆ ಜೋಕೋ ವಿಡೋಡೋ ಅವರು. ಹೌದ್ರಿ. ಇಷ್ಟು ನಾವು G20 ರಾಷ್ಟ್ರಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತೈತಿ. ಇದು G20 ಮೇನ್ ಇಂಪಾರ್ಟೆಂಟ್ನೂ ಐತ್ರಿ ಎಲ್ಲ CET ಎಕ್ಸಾಮ್ಗಳಿಗೆ. ಸೊ ಇದರ ಸೂತ್ರವನ್ನು ಮತ್ತೊಂದು ಸಲ ಬರಿತೀನಿ, ನೆನ್ಪಿಟ್ಕೋರಿ. ನೆನ್ಪಾರಕ್ಕೆ ಹೋಗ್ಬಿಡ್ರಿ. ಬರೀ ಸೂತ್ರ ಅಷ್ಟೇ ಬರಿತೀನಿ ರೀ, ರಾಷ್ಟ್ರಗಳು ಬರೋದಿಲ್ಲ ರೀ. ಏನು ರೀ ಸೂತ್ರ ಅಂತಂದ್ರೆ ಗುರೂಜಿ सीता अब SSCFCI में काम कर रही ಇದು ಏನು ನೆನಪಿಟ್ಕೊಳಕ್ಕೆ ಹೋಗ್ಬೇಡ್ರಿ, ಇದೇನು ಉಪಯೋಗ ಇಲ್ಲ ರೀ. ಎಷ್ಟು ನೆನಪಿಟ್ಕೋರಿ? 1 2 3 4 5 6 7 8 9 10 11 12 13 14 15 16 17 18 19 20 ರಾಷ್ಟ್ರಗಳು ಈ ಸೂತ್ರದೊಳಗೆ ಬರ್ತಾವೆ. ನೆನಪಾರಕ್ಕೆ ಹೋಗ್ಬೇಡ್ರಿ. ಈ ಟ್ರಿಕ್ಸ್ನ ನೆನಪಿಟ್ಕೋರಿ. G20ಯ ಒಂದು 20 ರಾಷ್ಟ್ರಗಳು ಮತ್ತು 19 ರಾಷ್ಟ್ರಗಳು ಮತ್ತು ಯುರೋಪಿಯನ್ ಯೂನಿಯನನ್ನು ಇದು ನಿಮಗೆ ಮತ್ತೆ ನೆನಪಾಗ್ಲಿಕ್ಕೆ ಒಂದು ಸಹಾಯ ಆಗ್ತೈತಿ. ಸೊ ಇಷ್ಟು ನಾವು G20 ಬಗ್ಗೆ ತಿಳ್ಕೊಂಡಿವಿ.